ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ SLC ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ SLC 2024ನೇ ಮೊದಲನೇ ವಾರ್ಷಿಕ ಪರೀಕ್ಷೆಯ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಬ್ಯಾಡ್ ನ್ಯೂಸನ್ನು ತಂದಿದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ, SLC ವಿದ್ಯಾರ್ಥಿಗಳಿಗೆ 2024ರ ಒಂದು ಮಾರ್ಚ್ 25ನೇ ತಾರೀಕಿನಿಂದ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ. ಅವರಿಗೆ ಹಿಮ್ಮುಖವಾಗಿ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್, ಬ್ಯಾಕ್ವರ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಅಂದರೆ ಬಾಗಿಲಿಗೆ ಹಿಮ್ಮುಖವಾಗಿ ನೀವು ಕುಳಿತುಕೊಂಡು ಒಂದು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಆವಾಗ ಹಿಂದಿನಿಂದ ಯಾರೇ ಬಂದರೂ ನಿಮಗೆ ತಿಳಿಯೋದಿಲ್ಲ. ಸೊ ಇದೊಂದು ನಿಮಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. SLC ವಿದ್ಯಾರ್ಥಿಗಳಿಗೆ, PUC ವಿದ್ಯಾರ್ಥಿಗಳಿಗೆ ಆ ರೀತಿಯಾಗಿ ಮಾಡಿಲ್ಲಾಗಿತ್ತು. SLC ವಿದ್ಯಾರ್ಥಿಗಳಿಗೆ ಹೊಸ ರೂಲ್ಸ್, ಅಧಿಕ 1ರಿಂದ 10 ರೂಲ್ಸ್ಗಳು ಜಾರಿಯಾಗಿವೆ. ಹಿಂದೆ ವಿಡಿಯೋ ಇರುವಂಥದ್ದು, ಬೇಕಾದರೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಆದರೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಿಮಗೆ ಒಂದು SLCಗೆ ಎಕ್ಸಾಮ್ಗೆ ಹೋಗಲು ಒಂದು ಬಸ್ ಫ್ರೀ ಆಗಿರುತ್ತೆ. KSRTC ಆಗಿರ್ಬೋದು, BMTC ಆಗಿರ್ಬೋದು. ನಿಮಗೆ ಒಂದು ಹಾಲ್ ಟಿಕೆಟನ್ನು ತೋರಿಸಿ ನೀವು ಎಂದಿನಂತೆ ಎಕ್ಸಾಮ್ ಸೆಂಟರ್ಗೆ ಹೋಗ್ಬೋದಾಗಿದೆ. ಹಾಗೂ ಇನ್ನೊಂದು, ನಿಮ್ಮ ಪ್ರೌಢಶಾಲಾ ಒಂದು ಶಿಕ್ಷಕರನ್ನೇ ಎಕ್ಸಾಮ್ಗೆ ಇನ್ವಿಜಿಲೇಟರ್ ಆಗಿ ಮಾಡ್ತಾರಂತ ಇರುವಂಥದ್ದು. ಹಿಂದೆ ಪ್ರಾಥಮಿಕ ಶಿಕ್ಷಕರನ್ನು ಮಾಡ್ತಾಯಿದ್ರು, ಈಗ ಪ್ರೌಢಶಾಲಾ ಶಿಕ್ಷಕರನ್ನು ಕೂಡ ಒಂದು ಎಕ್ಸಾಮ್ಗೆ ಇನ್ವಿಜಿಲೇಟರ್ ಆಗಿ ಬರ್ತಾರೆ ಅಂತ ಸುದ್ದಿ ಇರುವಂಥದ್ದು SLC 2024ರ ಮೊದಲನೇ ವಾರ್ಷಿಕ ಪರೀಕ್ಷೆಗೆ. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ನಿಮಗೆ ಎಲ್ಲ ಒಂದು ಪರೀಕ್ಷೆಗಳು ಸರಾಗವಾಗಿರುವುದಿಲ್ಲ. ಅದರ ಒಂದು ವಿಷಯಗಳು ಕಠಿಣವಾಗಿರುತ್ತೆ ಅಂತ ಇರುವಂಥದ್ದು. ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ, ಬೇಗ ಓದ್ಕೊಳ್ಳಿ ಅಂತ ಹೇಳ್ತಾ, ಇನ್ನೆಲ್ಲ ಎಕ್ಸಾಮ್ಗಳು ಆರಾಮಾಗಿ ನಡೆಯುತ್ತೆ, ಏನೂ ತೊಂದರೆ ಆಗುವುದಿಲ್ಲ. ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಮ್ಮ ಚಾನಲ್ಗೆ SLC ವಿದ್ಯಾರ್ಥಿಗಳು ಮೊದಲ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SLC ಎಕ್ಸಾಮ್ ಸ್ಟಾರ್ಟ್ ಆಗಿಂದ ರಿಸಲ್ಟ್ನವರೆಗೂ ಎಲ್ಲ ರೀತಿಯ ಕಂಟಿನ್ಯೂಸ್ ವಿಡಿಯೋಗಳು ಬರುತ್ತೆ ಅಂತ ಹೇಳ್ತಾ, ವಿಡಿಯೋನ ಮುಗಿಸುವಂಥ ಟೈಮ್ ಅಂತೂ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ಜೈ ಹಿಂದ್, ವಂದೇ ಮಾತರಂ.